ಎಲ್ಲರಿಗೂ ನಮಸ್ಕಾರ. ನಾನು ಸಂಧ್ಯಾ ವಂದನ. ಇಂದಿನ ಈ ವಿಡಿಯೋದಲ್ಲಿ ಪ್ರಕೃತಿಯಲ್ಲಿರುವಂತಹ ತ್ರಿಗುಣಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಾವು ಎಕ್ಸ್ಚೇಂಜ್ ಮಾಡ್ಕೊಳ್ಳಿಕ್ಕಿದ್ದೇವೆ, ಶೇರ್ ಮಾಡ್ಕೊಳ್ಳಿಕ್ಕಿದ್ದೇವೆ. ಎಲ್ಲರಿಗೂ ತಿಳಿದಿರುವ ಹಾಗೆ ಮುಖ್ಯವಾದ 3 ಗುಣ: ಸತ್ವಗುಣ, ರಜೋಗುಣ, ತಮೋಗುಣ. ಸಮಾಜದಲ್ಲಿರುವಂತಹ ಜನರನ್ನು ಈ ಒಂದೊಂದು ರೀತಿಯ ಗುಣದ ಮೂಲಕ ನಾವು ಗುರುತಿಸಲಿಕ್ಕೆ ಸಾಧ್ಯ ಆಗುತ್ತೆ. ಸತ್ವಗುಣ ಅತ್ಯಂತ ಪರಿಶುದ್ಧವಾದದ್ದು, ಅತ್ಯಂತ ಪ್ಯೂರ್ ಆಗಿರುವಂಥದ್ದು, ಯಾವುದೇ ಒಂದು ದುರುದ್ದೇಶ ಇಲ್ಲದೆ, ಯಾವುದೇ ರೀತಿಯ ಒಂದು ಆಸೆ ಇಲ್ಲದೆ ಮಾಡುವಂತಹ ಕೆಲಸ ಹಾಗೂ ಅದರ ಫಲವನ್ನು ಪರಮಾತ್ಮನಿಗೆ ಒಪ್ಪಿಸುವಂಥದ್ದು. ರಜೋಗುಣ ಅಂದರೆ ಒಂದು ಉದ್ದೇಶ, ಒಂದು ಆಸೆ ಇಟ್ಕೊಂಡು ಮಾಡುವಂತಹ ಕೆಲಸವನ್ನು ಶ್ರದ್ಧಾಪೂರ್ವಕವಾಗಿ ಮಾಡುವಂಥದ್ದು, ಕಂಪ್ಲೀಟ್ ಮಾಡುವಂಥದ್ದು. ಆನಂತರ ಅದರಿಂದ ಬರುವಂತಹ ಫಲ ನಾವು ಸಮಾಜದಲ್ಲಿ ಇರುವಂತಹ ಪ್ರತಿಷ್ಠೆಗೋಸ್ಕರ ಇರ್ಬೋದು, ನಮ್ಮ ಒಂದು ಆಸೆಯನ್ನು ತೀರಿಸ್ಕೊಳ್ಳಿಕ್ಕೋಸ್ಕರ ಇರ್ಬೋದು, ಈ ರೀತಿ ಮಾಡುವಂತಹ ಕೆಲಸ, ಇದರಿಂದ ಉತ್ಪನ್ನ ಆಗುವಂಥದ್ದು ರಜೋಗುಣ. 3ನೇದಾಗಿ ತಮೋಗುಣ. ತಮೋಗುಣದಲ್ಲಿ ಅಂದರೆ ಯಾವ ವ್ಯಕ್ತಿಗಳು ಒಂದು ಕೆಲಸವನ್ನು ದುರುದ್ದೇಶ ಹಿಡ್ಕೊಂಡು ಮಾಡ್ತಾರ, ಯಾವ ಉದ್ದೇಶದಿಂದ ಅವರಿಗೂ ಒಳ್ಳೆಯದಲ್ಲ ಅಥವಾ ಇತರರಿಗೂ ಒಳ್ಳೆಯದಲ್ಲ ಅಂತಹ ದುರುದ್ದೇಶ ಹಿಡ್ಕೊಂಡು ಮಾಡಿದಾಗ ಅದರಿಂದ ಅಂತಹ ಕೆಲಸದಿಂದ ಉತ್ಪತ್ತಿಯಾಗುವಂತಹ ಗುಣ ತಮೋಗುಣ ಆಗುತ್ತೆ. ಸೊ ಈ ರೀತಿ ಬೇರೆ ಬೇರೆ ಕ್ಯಾಟಗರಿಯಲ್ಲಿ ನಾವು ನಮ್ಮ ಮನುಷ್ಯನ ಗುಣಗಳನ್ನು ಮೆಷರ್ ಮಾಡ್ಕೊಳ್ಬೋದು. ಸೊ ತಮೋಗುಣವನ್ನು ಕೆಳಗಿನ ಗುಣ ಅಂತ ಹೇಳ್ಕೊಳ್ಬೋದು. ಅದರ ನಂತರ ಬರುವಂಥದ್ದು ರಜೋಗುಣ, ಹಾಗೆ ಮೇಲಿನ ಗುಣ ಸತ್ವಗುಣ. ಸೊ ನಾವು ಪ್ರತಿದಿನ ಮಾಡುವಂತಹ ಕೆಲಸವನ್ನು ಪ್ರತಿದಿನ ಸಾಯಂಕಾಲ ಆಗ್ಬೋದು, ಯಾವುದೇ ನಮ್ಮ ಬಿಡುವಿನ ಹೊತ್ತಿನಲ್ಲಿ ಪರಿಶೀಲನೆ ಮಾಡಿದಾಗ ನಾವು ಯಾವ ಕ್ಯಾಟಗರಿಯಲ್ಲಿ ಇದ್ದೇವೆ ಅಂತ ನಮಗೆ ಪರಿಶೀಲನೆ ಮಾಡಿಕೊಂಡು ತಿಳ್ಕೊಳ್ಳಿಕ್ಕಾಗುತ್ತೆ. ಹಾಗೆಯೇ ಪ್ರತಿಯೊಂದು ಜೀವಿ ಹುಟ್ಟುವಾಗ ತನ್ನನ್ನು ಆದಷ್ಟು ಮೇಲಿನ ಕ್ಯಾಟಗರಿಗೆ, ಮೇಲಿನ ಮಟ್ಟಕ್ಕೆ ತರುವಂತಹ ಒಂದು ಉದ್ದೇಶ ಇಟ್ಕೊಂಡು ಜನನ ಆಗುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಆದಷ್ಟು ತಮ್ಮನ್ನು ಇದ್ದ ಸ್ಥಿತಿಗಿಂತ ಮೇಲಕ್ಕೆ ತರುವಂತಹ ಒಂದು ಪ್ರಯತ್ನವನ್ನು ಮಾಡಬೇಕು. ಸೊ ಆಧ್ಯಾತ್ಮಿಕವಾಗಿ ಈ ಬೆಳವಣಿಗೆ ಬಂದಾಗ ನಮ್ಮ ಮನಸ್ಸಿನಲ್ಲಿ ಶಾಂತಿ, ನೆಮ್ಮದಿ ಬರುತ್ತೆ. ಹಾಗೆ ಸಮಾಜ ಕೂಡ ಅತ್ಯಂತ ಒಂದು ಹೆಲ್ದಿ ಸೊಸೈಟಿಯನ್ನು ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಇಂಪ್ರೂವ್ಮೆಂಟ್, ಈ ಸ್ಪಿರಿಚುವಲ್ ಜರ್ನಿ, ಈ ಆಧ್ಯಾತ್ಮಿಕ ಜೀವನವನ್ನು ನಾವು ಇಂಪ್ರೂವ್ಮೆಂಟ್ ಮಾಡಿದಾಗ ನಮ್ಮ ಉದ್ದೇಶವೂ ಸಂಪೂರ್ಣ ಆಗುತ್ತೆ. ಹಾಗೆ ಒಂದು ರೀತಿಯ ತೃಪ್ತಿಯ ಭಾವನೆಯನ್ನು ಕೂಡ ಇದು ಕೊಡುತ್ತೆ. ಹಾಗೆ ಇನ್ನು ವರ್ಣಗಳ ಬಗ್ಗೆ ಮಾತನಾಡೋದಾದರೆ ಸಹ ವರ್ಣಗಳು ಕೂಡ ಈ ಗುಣಗಳಿಂದಲೇ ಡಿಸೈಡ್ ಆಗುತ್ತೆ. ಯಾರು ಸತ್ವಗುಣದಲ್ಲಿರ್ತಾರೋ ಅವರನ್ನು ಬ್ರಾಹ್ಮಣ ಅಂತ ಕನ್ಸಿಡರ್ ಆಗುತ್ತೆ. ಹಾಗೆ ಯಾರು ರಜೋಗುಣದಲ್ಲಿರ್ತಾರೋ, ಸಂಪೂರ್ಣ ರಜೋಗುಣದಲ್ಲಿರ್ತಾರೋ ಅವರು ಕ್ಷತ್ರಿಯ ಅಂತ ಕನ್ಸಿಡರ್ ಆಗುತ್ತೆ. ಇನ್ನು 3ನೇ ಕ್ಯಾಟಗರಿ ಬರುವಂಥದ್ದು ವರ್ಣದಲ್ಲಿ ಕೆಳಗಿನದ್ದು ವೈಶ್ಯ. ವೈಶ್ಯದಲ್ಲಿ ರಜೋಗುಣ ಹಾಗೂ ತಮೋಗುಣ ಈ 2 ಗುಣಗಳು ಇರುತ್ತೆ. ಕೊನೆಯದಾಗಿ ಬರುವಂಥದ್ದು ಶೂದ್ರ. ಯಾರು ತಮೋಗುಣದಲ್ಲಿರ್ತಾರ ಈ ಕ್ಯಾಟಗರಿಯನ್ನು ಶೂದ್ರ ಅಂತ ಮೆನ್ಷನ್ ಮಾಡಲಾಗಿದೆ. ಸೊ ಈ 4 ಕ್ಯಾಟಗರಿ ಕೂಡ ಈ ಗುಣದ ಆಧಾರಿತ ಆಗಿದೆ. ಆದಷ್ಟು ನಾವು ಪ್ರತಿದಿನ ನಮ್ಮ ಕೆಲಸವನ್ನು ಕಾಯ, ವಾಚ, ಮನಸ್ಸ 3 ಥರದ ಕೆಲಸವನ್ನು ನಾವು ಮಾಡ್ತೇವೆ. ಈ 3 ಥರದ ಕೆಲಸಗಳನ್ನು ಪ್ರತಿದಿನ ಪರಿಶೀಲನೆ ಮಾಡಿದಾಗ ನಾವು ಈಗ ಎಟ್ ಪ್ರೆಸೆಂಟ್ ಯಾವ ಪೊಸಿಷನಲ್ಲಿದ್ದೇವೆ ಎಂದು ನಾವು ನಮ್ಮನ್ನು ಇಟ್ಕೊಳ್ಳಿಕ್ಕೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಆನಂತರ ಅಲ್ಲಿಂದ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಕೂಡ ಸಾಧ್ಯ. ಈ 3 ಗುಣಗಳು ಅಲ್ಲದೆ ಇದಕ್ಕಿಂತಲೂ ಅತ್ಯಂತ ಪರಿಶುದ್ಧ, ಪ್ಯೂರೆಸ್ಟಲ್ಲಿ ಪ್ಯೂರೆಸ್ಟ್ ಈ ಫಾರ್ಮಿಗೆ ಶುದ್ಧ ಸತ್ವ ಸ್ಥಿತಿ ಅಂತ ಹೇಳ್ತಾರೆ, ವಸುದೇವ ಸ್ಥಿತಿ. ಈ ಸ್ಥಿತಿಗೆ, ಈ ಪ್ಯೂರೆಸ್ಟ್ ಸ್ಥಿತಿಗೆ ಒಬ್ಬ ಮನುಷ್ಯ ಮುಟ್ಟಿದಾಗ ಈ ಭಗವತ್ ವಿಜ್ಞಾನ ಕೂಡ ಅವನಿಗೆ ಸಂಪೂರ್ಣ ಅರ್ಥ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಮೆನ್ಷನ್ ಮಾಡಲಾಗಿದೆ. ಈ ತ್ರಿಗುಣಗಳಲ್ಲಿ ನಮ್ಮ ಬಗ್ಗೆ ನಾವು ಪರಿಶೀಲನೆ ಮಾಡಿಕೊಂಡಾಗ ಅಲ್ಲಿ ನಮಗೆ ಇಂಪ್ರೂವ್ಮೆಂಟ್ ಮಾಡುವಂತಹ ಇಚ್ಛೆ ಇದ್ದಲ್ಲಿ ಹೇಗೆ ಮಾಡಿಕೊಳ್ಬೋದು? ಮೊದಲಿಗೆ ಈ ಗುಣಗಳು ಬರಲಿಕ್ಕೆ ಇನ್ಫ್ಲುಯೆನ್ಸ್ ಮಾಡುವಂತಹ ಸಂದರ್ಭಗಳು ಯಾವುದು, ವಿಷಯಗಳು ಯಾವುದು, ಅದರ ಬಗ್ಗೆ ಉದಾಹರಣೆಗೆ ಒಂದು ಮಗು ಜನನ ಆಗುವಾಗ ಅದರ ಜೊತೆಗೆ ಕೆಲವು ಗುಣಗಳನ್ನು ಅದು ತಂದಿರುತ್ತೆ. ಅದು ಪೂರ್ವಜನ್ಮದ ಆಧಾರಿತ ಆಗಿರುತ್ತೆ. ಹಾಗೂ ಈ ಜನ್ಮದಲ್ಲಿ ತನ್ನ ತಂದೆ ತಾಯಿ, ತನ್ನ ಸಂಬಂಧಿಕರು ಹಾಗೂ ಮುಂದಕ್ಕೆ ಸಮಾಜದಲ್ಲಿ ಯಾರ ಜೊತೆಗೆ ಅದು ಸಮಯವನ್ನು ಹೆಚ್ಚು ಸ್ಪೆಂಡ್ ಮಾಡುತ್ತಾ ಆ ಸಿಚುವೇಶನ್, ಆ ಸಂದರ್ಭ, ಆ ಜಾಗ, ಆ ಸ್ಥಳ, ಅಲ್ಲಿ ತಿನ್ನುವಂತಹ ಆಹಾರ, ಅಲ್ಲಿ ಯಾವ ವ್ಯಕ್ತಿಗಳ ಜೊತೆಗೆ ನಾವು ಸಂಪರ್ಕದಲ್ಲಿರ್ತೀವೋ ಅವರದ್ದು
ಸಂಸ್ಕಾರಗಳು ಅದರಿಂದ ಕೂಡ ಇನ್ಫ್ಲುಯೆನ್ಸ್ ಆಗುತ್ತೆ. ಅದು ಕೂಡ ನಮ್ಮ ಗುಣಗಳಿಗೆ ಇನ್ಫ್ಲುಯೆನ್ಸನ್ನು ಮಾಡುತ್ತೆ. ಹಾಗೆಯೇ ನಮ್ಮ ಗುಣಗಳನ್ನು ನಾವು ನೋಡುವಂತಹ ವಿಷಯಗಳು, ನಾವು ಕೇಳುವಂತಹ ವಿಚಾರಗಳು ಕೂಡ ತುಂಬ ಸ್ಟ್ರಾಂಗ್ ಆಗಿ ಇನ್ಫ್ಲುಯೆನ್ಸ್ ಮಾಡುತ್ತೆ. ಉದಾಹರಣೆಗೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನವರು ಮೊಬೈಲನ್ನು ಯೂಸ್ ಮಾಡ್ತೇವೆ. ಅಲ್ಲಿ ಬರುವಂತಹ ರೀಲ್ಸ್ ಯಾವ ರೀತಿ ಇರುತ್ತೆ, ಅದು ಅತ್ಯಂತ ಸ್ಟ್ರಾಂಗ್ ಆಗಿ ನಮ್ಮ ಬ್ರೈನನ್ನು, ನಮ್ಮ ಮೆಮೊರಿಯನ್ನು ಇನ್ಫ್ಲುಯೆನ್ಸ್ ಮಾಡುತ್ತೆ. ಅದೇ ರೀತಿ ನಾವು ಕೇಳುವಂತಹ ವಿಷಯಗಳು ಒಳ್ಳೆಯ ವಿಷಯಗಳಾದರೆ ಅದರಿಂದ ಪಾಸಿಟಿವ್ ಪರಿಣಾಮಗಳಿರುತ್ತೆ. ಹಾಗೆಯೇ ಅಕಸ್ಮಾತ್ ಕೆಟ್ಟ ವಿಚಾರಗಳಲ್ಲಿ ನಾವು ಇನ್ವಾಲ್ವ್ಮೆಂಟ್ ಆದರೆ ಅದು ಕೂಡ ನಮಗೆ ಸಮಸ್ಯೆಯನ್ನು ತರ್ಬೋದು. ಉದಾಹರಣೆಗೆ ಗಾಸಿಪ್ನಂತಹ ಸಂದರ್ಭ ಇದ್ದಲ್ಲಿ ಅಕಸ್ಮಾತ್ ನಾವು ಅದರ ಜೊತೆಗೆ ಇನ್ವಾಲ್ವ್ಮೆಂಟ್ ಆದರೆ ಎಲ್ಲಿ ಏನು ನಡೀತಾ ಇದೆ ಅದನ್ನು ಡಿಸ್ಕಸ್ ಮಾಡುವಂಥದ್ದು, ಕೇಳುವಂಥದ್ದು, ಇಂತಹ ಅಭ್ಯಾಸ ಇದ್ದಲ್ಲಿ ಅಂತಹ ವಿಷಯಗಳು, ಅಂತಹ ಘಟನೆಗಳು ನಮ್ಮ ಅಲ್ಲಿ ಹೊಸ ಕರ್ಮಗಳ ಲೆಕ್ಕಾಚಾರವನ್ನು ಆರಂಭ ಮಾಡುತ್ತೆ. ಹಾಗೆ ನಾವು ಇರುವ ಲೆವೆಲ್, ಈ ನಮ್ಮ ಗುಣಗಳು ಶುದ್ಧ ಇದ್ದಲ್ಲಿ ಅಲ್ಲಿಂದ ಕೆಳಗಡೆ ಬರುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ನೋಡುವಂತಹ ವಿಷಯಗಳು ಯಾವುದು, ನಾವು ಕೇಳುವಂತಹ ವಿಚಾರಗಳು ಯಾವುದು, ಇದು ಪ್ರತಿಯೊಂದರ ಬಗ್ಗೆ ನಾವು ಆದಷ್ಟು ಶಿಸ್ತನ್ನು ಮೇಂಟೈನ್ ಮಾಡಿದಷ್ಟು ನಾವು ಈ ಆಧ್ಯಾತ್ಮಿಕ ಜರ್ನಿಯಲ್ಲಿ ಮೇಲಕ್ಕೆ ಹೋಗಲಿಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಇನ್ನು ಇನ್ಫ್ಲುಯೆನ್ಸ್ ಮಾಡುವಂತಹ ಅತ್ಯಂತ ಮುಖ್ಯ ವಿಚಾರ ನಾವು ತಿನ್ನುವಂತಹ ಆಹಾರ. ನಾವು ತಿನ್ನುವಂತಹ ಆಹಾರ ಪರಿಶುದ್ಧ, ಸ್ವಚ್ಛವಾಗಿದ್ದಷ್ಟು, ಹಾಗೆಯೇ ವೇಗನ್ ಆಗಿದ್ದಷ್ಟು ಅದು ನಮ್ಮ ದೇಹ ಮನಸ್ಸಿಗೆ ಇನ್ಫ್ಲುಯೆನ್ಸ್ ಮಾಡುತ್ತೆ. ಮನಸ್ಸನ್ನು ಶಾಂತವಾಗಿ ಇಡಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆಯೇ ಮಾಂಸಾಹಾರ ತಮಗೆಲ್ಲರಿಗೂ ಗೊತ್ತಿರುವಂತೆ ಆದಷ್ಟು ಬುದ್ಧಿಯನ್ನು ಮಂದ ಮಾಡುತ್ತೆ ಹಾಗೂ ಮನಸ್ಸನ್ನು ಕೂಡ ಸ್ವಲ್ಪ ಉದ್ರೇಕಗೊಳಿಸುವಂತಹ ಒಂದು ಗುಣ ಅದರಲ್ಲಿರೋದರಿಂದ ಸಸ್ಯಾಹಾರ ಆದಷ್ಟು, ಶುದ್ಧ ಆಹಾರ ಆದಷ್ಟು, ಹಾಗೆಯೇ ನಾವು ಮಾಡಿದ ಆಹಾರವನ್ನು ಸೇವನೆ ಮಾಡುವ ಮೊದಲು ಅದನ್ನು ಪರಮಾತ್ಮನಿಗೆ ಒಪ್ಪಿಸಿ ಅದಕ್ಕೆ ಗ್ರ್ಯಾಟಿಟ್ಯೂಡ್ ಸಲ್ಲಿಸಿದಷ್ಟು ಅದು ಪರಿಶುದ್ಧವಾದ ಒಂದು ಪಾಸಿಟಿವ್ ಎನರ್ಜಿಯನ್ನು, ಪಾಸಿಟಿವ್ ವೈಬ್ರೇಷನನ್ನು ಮನಸ್ಸಿಗೆ ಕಳಿಸುತ್ತೆ. ಹಾಗೆ ನಮ್ಮ ಗುಣಗಳನ್ನು ಪ್ಯೂರ್ ಮಾಡಲಿಕ್ಕೆ ಅದು ಕೂಡ ಸಹಾಯ ಮಾಡುತ್ತೆ. ಇದು ಅಲ್ಲದೆ ಅತ್ಯಂತ ಮುಖ್ಯ ವಿಚಾರ ನಮ್ಮ ಕರ್ಮಗಳು. ನಮ್ಮ ಕರ್ಮಗಳು ನಮ್ಮ ಗ್ರೋತನ್ನು ಡಿಸೈಡ್ ಮಾಡುತ್ತೆ, ಹಾಗೆ ನಮ್ಮ ಉನ್ನತಿಯನ್ನು ಡಿಸೈಡ್ ಮಾಡುತ್ತೆ, ಹಾಗೆಯೇ ನಮ್ಮ ಅವನತಿಯನ್ನು ಕೂಡ ಡಿಸೈಡ್ ಮಾಡುವ ಶಕ್ತಿ ಕರ್ಮಗಳಿಗಿರುತ್ತೆ. ಸೊ ಆದಷ್ಟು ನಾವು ಮಾಡುವ ಕೆಲಸದಲ್ಲಿ ನಮ್ಮ ಇಂಟೆನ್ಷನ್, ನಮ್ಮ ಉದ್ದೇಶ, ಇಮೋಷನ್ಸ್ ಪ್ಯೂರ್ ಆಗಿದ್ದಲ್ಲಿ, ಪವಿತ್ರವಾಗಿದ್ದಲ್ಲಿ, ಅಂತಹ ಸಂದರ್ಭದಲ್ಲಿ ಕ್ರಿಯೇಟ್ ಆಗುವಂತಹ ಒಳ್ಳೆಯ ಕರ್ಮಗಳು ನಮ್ಮನ್ನು ಮೇಲಕ್ಕೆ ಎತ್ತುತ್ತೆ. ಹಾಗೆ ಯಾವುದೇ ಕೆಲಸದಲ್ಲಿ ದುರುದ್ದೇಶ ಒಳಗೊಂಡಿದ್ದಲ್ಲಿ ಅಂತಹ ಕೆಲಸಗಳು ಯಾವುದೇ ವ್ಯಕ್ತಿಯನ್ನು ಕೆಳಗೆ ಇಳಿಯುವಂತಹ ಶಕ್ತಿಯನ್ನು ಹೊಂದಿರುತ್ತೆ. ಹಾಗಾಗಿ ಈ ವಿಚಾರದಲ್ಲಿ ನಾವು ಆದಷ್ಟು ಕಾನ್ಷಿಯಸ್ ಆಗಿ, ಅಲರ್ಟ್ ಆಗಿ, ಜಾಗೃತರಾಗಿ ಕೆಲಸ ಮಾಡಬೇಕಾಗುತ್ತೆ. ಪ್ರತಿ ಮನುಷ್ಯನ ಜನ್ಮ ಆಗಿರೋದು ತನ್ನ ಗ್ರೋತಿಗೋಸ್ಕರ. ಹಾಗಾಗಿ ನಮಗೆ ಸಿಕ್ಕಿರುವಂತಹ ದಿನದ 24 ಗಂಟೆಯಲ್ಲಿ ಎಷ್ಟು ಗಂಟೆ ನಾವು ಕೆಲಸ ಮಾಡ್ತೇವೆ ಅದನ್ನು ಒಳ್ಳೆಯ ಕೆಲಸಗಳಿಗೆ ಮಾತ್ರ ನಾವು ಕಾಯ, ವಾಚ, ಮನಸ್ಸ ಮೀಸಲಿಡಬೇಕು. ಉದಾಹರಣೆಗೆ ಸಮಾಜ ಸೇವೆ ಇರ್ಬೋದು, ಇಂಥದ್ದೆಲ್ಲ ಗುಡ್ ಕರ್ಮಗಳನ್ನು ಕ್ರಿಯೇಟ್ ಮಾಡುತ್ತೆ. ಹಾಗೂ ಅಕಸ್ಮಾತ್ ಹಿಂದಿನ ದಿನಗಳಲ್ಲಿ ಯಾವುದೇ ತಪ್ಪಾಗಿದ್ದಲ್ಲಿ, ಹಿಂದಿನ ವರ್ಷಗಳಲ್ಲಿ ಯಾವುದೇ ಮಿಸ್ಟೇಕ್ ಆಗಿದ್ದಲ್ಲಿ, ಅಥವಾ ಹಿಂದಿನ ಜನ್ಮಗಳಲ್ಲಿ ಯಾವುದೇ ತಪ್ಪಾಗಿದ್ದಲ್ಲಿ ಅಂತಹ ಬ್ಯಾಡ್ ಕರ್ಮಗಳನ್ನು ಈ ಗುಡ್ ಕರ್ಮಗಳು ಕ್ಲೀನ್ ಮಾಡುತ್ತೆ. ಮೈ ಡಿಯರ್ ಫ್ರೆಂಡ್ಸ್, ಯಾವುದೇ ಕರ್ಮಗಳ ಬ್ಯಾಗೇಜ್ ಇರ್ಬೋದು, ಎಷ್ಟೇ ಬ್ಲಾಕೇಜಸ್ ಇರ್ಬೋದು, ಯಾವುದೇ ತಪ್ಪುಗಳನ್ನು ಮಾಡಿರ್ಬೋದು, ಅದನ್ನು ಸರಿ ಮಾಡುವಂತಹ ಅತ್ಯಂತ ಸರಳವಾದ ವಿಧಾನ, ನಮ್ಮ ಬ್ಲಾಕೇಜಸನ್ನೆಲ್ಲ ಕ್ಲಿಯರ್ ಮಾಡಿ ನಮ್ಮನ್ನು ಪ್ಯೂರ್ ಮಾಡುವಂತಹ, ನಮ್ಮನ್ನು ಪವಿತ್ರ ಮಾಡುವಂತಹ ಒಂದು ವಿಧಾನ ಮಾಮೇಕಂ, ಅವನು ಪರಮಾತ್ಮ ಒಬ್ಬನೇ. ಪರಮಾತ್ಮನನ್ನು ಪ್ರತಿಕ್ಷಣ ನೆನಪು ಮಾಡಿದಾಗ ನಮ್ಮ ಯಾವುದೇ ಕರ್ಮದ ಬ್ಯಾಗೇಜ್ ಇದ್ದರೂ, ಬ್ಲಾಕೇಜಸ್ ಇದ್ದರೂ ಅದು ಸ್ವಚ್ಛ ಮಾಡುತ್ತೆ. ಹಾಗೆ ಬ್ಲಾಕೇಜಸನ್ನು ಕೂಡ ಕ್ಲೀನ್ ಮಾಡುತ್ತೆ. ಪ್ರತಿ ಕ್ಷಣ ಪರಮಾತ್ಮನ ನೆನಪನ್ನು ಮಾಡ್ತಾ ಇದ್ದ ಹಾಗೆ ನಮ್ಮನ್ನು ಅದು ಪ್ಯೂರಿಟಿ ಕಡೆಗೆ ತಗೊಂಡು ಹೋಗುತ್ತೆ. ಇದನ್ನು ನಮ್ಮ ಗ್ರಂಥಗಳು ಹೇಳಿದ್ದಾವೆ. ಹಾಗೆಯೇ ನಮ್ಮ ದೇಶದ ಪ್ರಮುಖ ಧಾರ್ಮಿಕ ವಿದ್ಯಾಲಯಗಳು ಕೂಡ ಅದನ್ನೇ ಹೇಳುವಂಥದ್ದು. ಹಾಗೆಯೇ ಸೈಂಟಿಫಿಕ್ ಆಗಿ ಕೂಡ ಇದಕ್ಕೆ ಬೇಕಾದಷ್ಟು ಪುರಾವೆಗಳಿದೆ. ಅದನ್ನು ಆದಷ್ಟು ಬೇಗ ಮುಂದೆ ಬರುವಂತಹ ವಿಡಿಯೋಗಳಲ್ಲಿ ಖಂಡಿತ ಶೇರ್ ಮಾಡ್ತೇನೆ. ಓಕೆ, ಪರಮಾತ್ಮ ಪ್ರತಿಯೊಬ್ಬರಲ್ಲಿದ್ದಾನೆ. ಅವನೊಂದಿಗೆ ಕನೆಕ್ಟ್ ಆಗಲಿಕ್ಕೆ ಸಾಧನ ಮಾಡಬೇಕು, ಪರಿಶ್ರಮ ಮಾಡಬೇಕು. ಡಿಸಿಪ್ಲಿನ್ ಲೈಫ್ ಆ್ಯಸ್ ವೆಲ್ ಆ್ಯಸ್ ಪ್ಯೂರ್ ಮೈಂಡ್ ಆ್ಯಂಡ್ ಥಾಟ್ಸ್. ಓಕೆ, ಸೊ ಇವಿಷ್ಟೇ
ಇವತ್ತಿಗೆ ಇನ್ನು ಮುಂದಿನ ವಿಷಯಗಳೊಂದಿಗೆ ಹೊಸ ವಿಚಾರದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು. ಪ್ಲೀಸ್ ಟೇಕ್ ಕೇರ್. ಹ್ಯಾವ್ ಎ ಗುಡ್ ಡೇ. ಜೈ ಶಿವಶಕ್ತಿ, ಜೈ ಮಾ ಕಾಳಿ, ಜೈ ಶ್ರೀಕೃಷ್ಣ. ಶ್ರೀಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು.